ಇತ್ತೀಚೆಗೆ ಏನೇ ಒಂದು ನಡೆದ್ರೂ ಕೂಡ ಸೋಷಿಯಲ್ ಮೀಡಿಯಾ ಎಷ್ಟೋ ಜನಕ್ಕೆ ಇವತ್ತು ಜೀವನ ಆಗೋಗಿದೆ. ಅದ್ರ ಜೊತೆಗೆ ತುಂಬಾ ಜನ ಇವತ್ತು ಸೋಷಿಯಲ್ ಮೀಡಿಯಾನ ಬಳಸ್ಕೊಂಡು ಹುಚ್ಚುಚ್ಚರಂತೆ ಆಡೋದನ್ನ ನಾವು ನೋಡಿರ್ತೀವಿ. ಸೊ ಏನೂ ಇಲ್ಲದವರೆಲ್ಲರೂ ಕೂಡ ಇವತ್ತು ಲಕ್ಷಾಧಿಪತಿಗಳಾಗಿರೋದು ಕೂಡ ಸೋಷಿಯಲ್ ಮೀಡಿಯಾದಿಂದ. ಸೊ ಈ ಸೋಷಿಯಲ್ ಮೀಡಿಯಾ ಎಷ್ಟರ ಮಟ್ಟಿಗೆ ಬೆಳೆದಿದೆ ಅಂತ ಹೇಳಿದ್ರೆ, ಇನ್ಸ್ಟಾಗ್ರಾಮ್ನಲ್ಲಿ ಕಪಿಗಳ ತರ ಆಡುವಂತಹ ತುಂಬಾ ಜನ ಕೂಡ ಹುಟ್ಕೊಂಡಿದ್ದಾರೆ. ಇದು ತರ ಕರ್ನಾಟಕದಲ್ಲೂ ಕೂಡ ಸಿಕ್ಕಾಪಟ್ಟೆ ಜನ ಹುಟ್ಕೊಂಡಿದ್ದಾರೆ. ನಿಮ್ಗೆಲ್ರಿಗೂ ಕೂಡ ಗೊತ್ತು. ಸೊ ಕಿಪಿ ಕೀರ್ತಿ ಅಂತಹ ಒಂದು ಹುಡುಗಿಗೆ ಅವಳಿಗೆ ಇಷ್ಟಪಡ್ತಿದ್ದೀವಂತ 3-4 ಜನ ಚಾಕು ಹಿಡ್ಕೊಂಡು ರೀಲ್ಸ್ ಎಲ್ಲ ಮಾಡಿದ್ರು. ಸೊ ಅವರಿಗೆ ಬುದ್ಧಿ ಕಲಿಸುವಂತ ಕೆಲಸವನ್ನ ಪೊಲೀಸರು ಕೂಡ ಮಾಡಿದ್ರು. ಇದೆಲ್ಲ ಒಂದ್ ಸೈಡ್ ಆದ್ರೆ, ಬಿಗ್ ಬಾಸ್ ಹಾಗೂ ಇನ್ನಿತರ ಕಾರ್ಯಕ್ರಮಗಳಲ್ಲಿ ಬರಬೇಕು ಅಂತ ಹೇಳಿ ಹುಚ್ಚುಚ್ಚಾಗಿ ಇನ್ಸ್ಟಾಗ್ರಾಮ್ಗೆ ಎಂಟ್ರಿ ಕೊಟ್ಟವರು ಸಿಕ್ಕಾಪಟ್ಟೆ ಜನ ಇದ್ದಾರೆ, ನೀವು ನೋಡಿರ್ತೀರಾ. ಸೊ ಉದಾಹರಣೆಗೆ ಸವಿತಾ ಹಾಗೂ ಗಂಗಮ್ಮ ಅಂತ ಹೇಳಿ. ಸೊ ಇಬ್ರು ಕೂಡ ಹಲವಾರು ಕಡೆ ರೀಲ್ಸ್ ಗಳನ್ನ ಮಾಡ್ತಿದ್ರು, ಟ್ರೋಲ್ಗಳು ಕೂಡ ಆಗಿದ್ರು. ಸೊ ಈ ಗಂಗಮ್ಮ ಅನ್ನೋರು ಎಂತೆಂತ ವಿಡಿಯೋಗಳು ಮಾಡ್ತಾರೆ ನೋಡಿದ್ರೆ ಹೆದರಿಕೆನೇ ಆಗ್ಬೇಕು, ಆ ತರ ಒಂದು ವಿಡಿಯೋಗಳನ್ನ ಮಾಡ್ತಾರೆ. ಸೊ ಈ ಸವಿತಾ ಅನ್ನೋರು ಅಷ್ಟೇ, ತಾವು ಮಾಡುವಂತಹ ಕೆಲಸಗಳನ್ನೆಲ್ಲಾನು ಕೂಡ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಳ್ಳೋದು, ಅದಕ್ಕೆ ಸಿಕ್ಕಾಪಟ್ಟೆ ಟ್ರೋಲ್ಗಳು ಕೂಡ ನಡೆದು ಹೋಗಿದ್ವು. ಸೊ ಇವರಿಗೆ ತುಂಬಾ ಜನ ಇವತ್ತು ಪ್ರಮೋಷನ್ ಗಳನ್ನ ಕೊಡ್ತಾರೆ. ಸೊ ಸ್ಪಾನ್ಸರ್ಶಿಪ್ಗಳು ಬರ್ತಾ ಇರ್ತದೆ. ಸೊ ಇದೆಲ್ಲ ಬಂದ್ರು ಕೂಡ ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಇವರಿಗೆ ಲಕ್ಷಾಂತರ ಜನ ಫಾಲೋವರ್ಸ್ ಇದ್ದಾರೆ. ನೀವು ನೋಡಿದ್ರೆ ಆಶ್ಚರ್ಯ ಪಡ್ತೀರಾ. ಆಗ ಲಕ್ಷ ಅಂದ್ರೆ ಸೆಲೆಬ್ರಿಟಿಗಳಿಗೆ ಬರೋದು ದೊಡ್ಡ ವಿಚಾರ ಆಗಿತ್ತು. ಇವತ್ತು ಕಪಿಗಳ ತರ ಆಡೋಂಥವ್ರು, ಹುಚ್ಚರ ತರ ಆಡೋಂಥವ್ರಿಗೆ ಎಲ್ರಿಗೂ ಕೂಡ ಲಕ್ಷ ಫಾಲೋವರ್ಸ್ಗಳು ಇದ್ದಾರೆ. ಸೊ ಸೋಷಿಯಲ್ ಮೀಡಿಯಾ ಸಿಕ್ಕಾಪಟ್ಟೆ ಕೆಳಗಡೆ ಬಂದ್ಬಿಟ್ಟಿದೆ ಅಂತ ಹೇಳಿ ಅನ್ಬೋದು. ಸೊ ಇತ್ತೀಚೆಗೆ ಈಗ ಸವಿತಾ ಮತ್ತೆ ಈ ಗಂಗಮ್ಮ ಇಬ್ರು ಕೂಡ ಒಂದು ಬಸ್ಸಲ್ಲಿ ಹೋಗ್ತಿರ್ತಾರೆ. ಆ ಸಮಯದಲ್ಲಿ ಒಂದು ವಿಡಿಯೋವನ್ನ ಮಾಡಿದ್ದಾರೆ, ನೀವು ನೋಡಬಹುದು. ಒಂದು ಸೆಲ್ಫಿಯನ್ನ ಯಾರೋ ಒಬ್ಬ ವ್ಯಕ್ತಿ ಬಂದು ಕೇಳ್ತಾನೆ. ಆ ಸೆಲ್ಫಿಗೋಸ್ಕರ ಪ್ರತಿಯೊಂದು ಸೆಲ್ಫಿಗೂ ಕೂಡ 100 ರೂಪಾಯಿ ಚಾರ್ಜ್ ಮಾಡ್ತೀವಿ ಅಂತ ಹೇಳಿ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದಾರೆ. ಸೊ ಕೊನೆಗೂ ಕೂಡ ಇಬ್ರು ಕೂಡ 100 ರೂಪಾಯಿಯನ್ನ ಇಸ್ಕೊಂಡು ಒಂದು ಸೆಲ್ಫಿಯನ್ನ ಅವರಿಗೆ ಕೊಟ್ಟಿದ್ದಾರೆ. ಆ ವಿಡಿಯೋನ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲೂ ಕೂಡ ಇವರಿಬ್ರು ಕೂಡ ಹಾಕೊಂಡಿದ್ರು. ಆ ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆದ ನಂತರ ಜನಗಳು ಕಮೆಂಟ್ ಅಲ್ಲಿ ಇವರಿಬ್ರಿಗೂ ಕೂಡ ಕ್ಯಾಕರ್ಸಿ ಉಗಿಯುವಂತಹ ಕೆಲಸಗಳನ್ನ ಮಾಡಿದ್ರು. ಅಷ್ಟೇ ಅಲ್ಲ, ಅಭಿಮಾನಿಗಳು ನಿಮ್ಮನ್ನ ಫಾಲೋ ಮಾಡ್ತಿರ್ತಾರೆ, ನಿಮ್ಮ ವಿಡಿಯೋಗಳನ್ನ ನೋಡ್ತಿರ್ತಾರೆ, ಬಟ್ ಅವ್ರ ಹತ್ರನೇ ದುಡ್ಡು ಕಸಿತಿರಲ್ಲ, ಭಿಕ್ಷೆ ಬೇಡುವಂತಹ ಇನ್ನೊಂದು ಸ್ಟೈಲ್ ಇದು ಅಂತಾನು ಕೂಡ ಅವರಿಗೆ ಕ್ಯಾಕರ್ಸಿ ಮಗಕ್ಕೆ ಉಗಿಯೋ ಕೆಲಸವನ್ನ ಮಾಡಿದ್ರು. ಆ ವಿಡಿಯೋ ನೋಡ್ತಾ ಇದ್ರೆ ಅಲ್ಲೆಲ್ಲೂ ಕೂಡ ಕಾಮಿಡಿ ಮಾಡ್ತಾರೆ ಅಂತ ಅನಿಸ್ತಿರ್ಲಿಲ್ಲ. ಸೀರಿಯಸ್ ಆಗಿ ಅವ್ರು ಏನ್ ಹೇಳಿದ್ರು ಅಂತ ಹೇಳಿದ್ರೆ, ನೀವು ನಮಗೆ ಅಭಿಮಾನಿ ಆಗಿರೋದು ನಮ್ಮ ಕಲೆಯಿಂದ ಹೊರತು ನಿಮ್ಮಿಂದ ನಾವೇನಲ್ಲ ಅನ್ನೋ ರೀತಿಯಲ್ಲಿ ಮಾತನಾಡಿದ್ರು. ಸೊ ಆ ವಿಡಿಯೋಗೆ ಯಾವುದೇ ಕ್ಲಾರಿಟಿ ಇರಲಿಲ್ಲ. ಈಗ ಜನಗಳು ಸಿಕ್ಕಾಪಟ್ಟೆ ಕ್ಯಾಕರ್ಸಿ ಮಕ್ಕಕ್ಕೆ ಉಗಿಯೋದ್ರಿಂದಾಗಿ ಈಗ ಕಮೆಂಟ್ ಅಲ್ಲಿ ಬರ್ಕೊಂಡಿದ್ದಾರೆ, ಅವರು ನಮ್ಮ ಅಣ್ಣ, ನಾವು ತಮಾಷೆಗಾಗಿ ಮಾಡಿದ್ದು, ನಾವು ಈ ತರ ದುಡ್ಡೆಲ್ಲ ಇಸ್ಕೊಳ್ಳಲ್ಲ ಅಂತಾನು ಕೂಡ ಇಬ್ರು ಈಗ ಕಮೆಂಟ್ ಮುಖಾಂತರ ತಿಳಿಸುವಂತ ಕೆಲಸಗಳನ್ನ ಮಾಡಿದ್ದಾರೆ. ಅದೇನೇ ಆಗಿರ್ಲಿ, ವಿಡಿಯೋಗಳನ್ನ ಅಪ್ಲೋಡ್ ಮಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಬೇಕು. ಇಲ್ಲಾಂದ್ರೆ ಜನಗಳು ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ವಂಶ ಪೂರ ತಗೊಂಡು ಬೈಲಿಕ್ಕೆ ಶುರು ಮಾಡ್ತಾರೆ. ಸೊ ಇಂತಹ ಕೆಲಸಗಳು ನಿಮ್ಗೆ ಯಾಕೆ ಬೇಕು ಅಂತ ಹೇಳಿ ನನಗನ್ಸಿದ್ದು. ಸೊ ಇದ್ರ ಬಗ್ಗೆ ನಿಮಗೆ ಏನಿಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ. ಥ್ಯಾಂಕ್ ಯು.